ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯುಳ್ಳ ಬಿಗ್ ಜೆ ವಾಹಿನಿಯ ಎಲ್ಲ ವೀಕ್ಷಕರೇ, ನಿಮ್ಮೆಲ್ಲರಿಗೆ ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನ ಪರಿಶುದ್ಧವಾದಂಥ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸುವವನಾಗಿದ್ದೇನೆ. ಈ ಒಂದು ಸಂದರ್ಭದಲ್ಲಿ ಬಿಗ್ ಜೆ ವಾಹಿನಿಯ ಮೂಲಕ ನಮ್ಮ ಕರ್ನಾಟಕದಲ್ಲಿರುವ ಮಾತ್ರವಲ್ಲದೆ ಕನ್ನಡದ ಎಲ್ಲ ಬಿಗ್ ಜೆ ವಾಹಿನಿಯ ವೀಕ್ಷಕರಿಗೆ ದೇವರ ವಾಕ್ಯದ ಸಂದೇಶವನ್ನು, ಸುವಾರ್ತೆಯನ್ನು ಸಾರುವಂಥ ಅವಕಾಶವನ್ನು ಕೊಟ್ಟಂಥ ತಂದೆಯಾದ ದೇವರಿಗೆ ನಾನು ಈ ಅವಕಾಶಕ್ಕಾಗಿ ಸ್ತೋತ್ರವನ್ನು ತಿಳಿಸ್ತೇನೆ. ಮಾತ್ರವಲ್ಲದೆ ಬಿಗ್ ಜೆ ವಾಹಿನಿಯ ಆಡಳಿತ ವರ್ಗದ ಸಿಬ್ಬಂದಿಯವರಿಗೂ ಕೂಡ ನಾನು ಈ ಅವಕಾಶಕ್ಕಾಗಿ ಪ್ರೀತಿಯ ವಂದನೆಗಳನ್ನು ತಿಳಿಸ್ತೇನೆ. ನಾವು ಈ ದಿವಸಕ್ಕೆ ನೇಮಕವಾದ ವಿಷಯವನ್ನು ಧ್ಯಾನ ಮಾಡುವ ಮೊದಲು ದೇವರ ವಾಕ್ಯಕ್ಕಾಗಿ ನಮ್ಮನ್ನು ಸಿದ್ಧ ಮಾಡಿಕೊಳ್ಳುವ ಹಾಗೆ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನಾ ಪೂರ್ವಕವಾಗಿ ದೇವರ ವಾಕ್ಯಕ್ಕಾಗಿ ನಮ್ಮನ್ನು ಸಿದ್ಧ ಮಾಡಿಕೊಳ್ಳೋಣ, ಪ್ರಾರ್ಥನೆಯನ್ನು ಮಾಡೋಣ. ಇಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಎಂಬುದಾಗಿ ಹುಣ್ಣೆ ಕತ್ತರಿಸುವವರ ಮಧ್ಯದಲ್ಲಿ ಬಾಯಿ ತೆರೆಯದೆ ಮೌನವಾಗಿ ತನ್ನನ್ನು ಈ ಲೋಕದ ಕಲ್ಯಾಣಕ್ಕಾಗಿ, ರಕ್ಷಣೆಗಾಗಿ ಸಮರ್ಪಿಸಿಕೊಂಡಂಥ ಕ್ರಿಸ್ತ ಯೇಸುವಿನಲ್ಲಿ ತಂದೆಯಾದ ದೇವರೇ, ನಿನ್ನ ಕೃಪೆಯಿಂದ ಕ್ರಿಸ್ತನ ಮೂಲಕ ನೀನು ನಮಗೆ ಕೊಟ್ಟಂಥ ನಿತ್ಯ ಜೀವದ ಬಾಧ್ಯತೆಗಾಗಿ, ಕ್ರಿಸ್ತನ ಮೂಲಕ ನೀನು ಪ್ರಕಟಿಸಿದ ನಿನ್ನ ಪ್ರೀತಿಗಾಗಿ, ಸತ್ಯಕ್ಕಾಗಿ, ಜೀವಕ್ಕಾಗಿ ಸ್ತೋತ್ರವನ್ನು ಹೇಳ್ತೇವೆ. ಈ ಶ್ರಮ ಮರಣದ ಪುನರುತ್ಥಾನದ ದಿವಸಗಳಲ್ಲಿರುವಂಥ ನಾವು ಕ್ರಿಸ್ತನು ನಮಗೋಸ್ಕರ ಶಿಲುಬೆಯಲ್ಲಿ ಕ್ರೂಜಿತನಾಗಿ ಮಾಡಿದ ತ್ಯಾಗ, ಬಲಿದಾನ, ಹೋರಾಟವನ್ನು ಧ್ಯಾನ ಮಾಡುವುದರ ಮೂಲಕ ನಾವು ಮತ್ತಷ್ಟು ನಿನ್ನ ಸಮೀಪಕ್ಕೆ ಬರುವಂತೆ, ನಿನ್ನ ಕುಮಾರನ ಮೂಲಕ ನಿನ್ನನ್ನು ತಿಳಿದುಕೊಳ್ಳಿಕ್ಕಾಗುವಂತೆ ಕೊಟ್ಟಂಥ ಅವಕಾಶಕ್ಕಾಗಿ ಸ್ತೋತ್ರ. ಈ ಸಂದರ್ಭದಲ್ಲಿ ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ನಿನ್ನ ಆತ್ಮನ ಪ್ರಸನ್ನತೆಯನ್ನು, ನಿನ್ನ ಸಹಾಯವನ್ನು ನಮ್ಮ ಮಧ್ಯದಲ್ಲಿ ಬಯಸ್ತೇವೆ. ನಿನ್ನ ವಾಕ್ಯ ಬಿತ್ತರಿಸಲ್ಪಡುವಾಗ ಒಳ್ಳೆಯ ಭೂಮಿಯಲ್ಲಿ ಬಿತ್ತಲ್ಪಟ್ಟಂಥ ವಾಕ್ಯವಾಗಿ 100ರಷ್ಟು 90ರಷ್ಟು ಫಲ ಕೊಡುವಂತೆ ಎಲ್ಲ ವೀಕ್ಷಕರನ್ನು ಆಶೀರ್ವಾದ ಮಾಡು. ಹೇಳುವಂಥ ನಿನ್ನ ಸೇವಕನನ್ನು ನಿನ್ನ ಆತ್ಮನಿಂದಲೂ ಜ್ಞಾನದಿಂದಲೂ ತುಂಬಿಸಿ ನೀನೇ ನನ್ನ ಜೊತೆಯಲ್ಲಿ ಇದ್ದುಕೊಂಡು ನಮ್ಮನ್ನು ಮುನ್ನಡೆಸಬೇಕಾಗಿ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸುವಿನ ನಾಮದಲ್ಲಿ ದೀನತೆಯಿಂದ ಬೇಡಿದ್ದೇವೆ, ಆಮೆನ್. ಪ್ರೀತಿಯುಳ್ಳ ದೇವ ಜನರೇ, ಈ ದಿವಸದಲ್ಲಿ ನಮ್ಮ ಧ್ಯಾನಕ್ಕಾಗಿ ಕೊಡಲ್ಪಟ್ಟಂತಹ ಪರಿಚಯದ ಮತ್ತು ವಿಷಯ ಏನೆಂಬುದಾಗಿ ನಾವು ನೋಡುವುದಾದರೆ, ಯೋಹಾನನ್ ಬರೆದಂಥ ಸುವಾರ್ತೆ 19ನೇ ಅಧ್ಯಾಯ ವಚನ 4ರಿಂದ 15 ವಚನಗಳು ಈ ದಿವಸದ ಧ್ಯಾನಕ್ಕಾಗಿ ನಮಗೆ ಕೊಡಲ್ಪಟ್ಟಿದೆ. ಗಾಸ್ಪಲ್ ಅಕಾರ್ಡಿಂಗ್ ಟು ಸೆಂಟ್ ಜಾನ್ ಚಾಪ್ಟರ್ 19 ವರ್ಸಸ್ ಬಿಗಿನ್ ಟು ರೀಡ್ at 4 to 15. ನಾವು ಅದನ್ನು ಓದಿ ಕೇಳಿಸಿಕೊಳ್ಳುವ. ತರುವಾಯ ಪಿಲಾತನು ತಿರುಗಿ ಹೊರಗೆ ಬಂದು ಯೆಹೂದ್ಯರಿಗೆ, ನನಗೆ ಅವನಲ್ಲಿ ಯಾವ ಅಪರಾಧವೂ ಕಾಣಿಸಲಿಲ್ಲವೆಂಬುದು ನಿಮಗೆ ತಿಳಿಯುವಂತೆ ಅವನನ್ನು ನಿಮ್ಮ ಬಳಿಗೆ ಹೊರಗೆ ತರುತ್ತೇನೆ, ನೋಡಿರಿ ಎಂದು ಹೇಳಿದ್ದನು. ಆಗ ಯೇಸು ಮುಳ್ಳಿನ ಕಿರೀಟವನ್ನೂ ಕೆಂಪು ವಲ್ಲಿಯನ್ನು ಧರಿಸಿದವನಾಗಿ ಹೊರಕ್ಕೆ ಬಂದನು. ಪಿಲಾತನು ಅವರಿಗೆ, ಇಗೋ ಈ ಮನುಷ್ಯನು ಅಂದನು. ಮಹಾಯಾಜಕರು ಓಲೆಗಾರರು ಆತನನ್ನು ಕಾಣುತ್ತಲೇ, ಶಿಲುಬೆಗೆ ಹಾಕಿಸು, ಶಿಲುಬೆಗೆ ಹಾಕಿಸು ಎಂದು ಕೂಗಿದರು. ಪಿಲಾತನು ಅವರಿಗೆ, ಬೇಕಾದರೆ ನೀವೇ ಅವನನ್ನು ತಕ್ಕೊಂಡು ಹೋಗಿ ಶಿಲುಬೆಗೆ ಹಾಕಿಸಿರಿ, ನನಗೆ ಅವನಲ್ಲಿ ಅಪರಾಧವು ಕಾಣಿಸಲಿಲ್ಲವೆಂದು ಹೇಳಿದ್ದನು. ಯೆಹೂದ್ಯರು ಅವನಿಗೆ, ನಮಗೆ ಒಂದು ನೇಮ ಉಂಟು, ಆ ನೇಮದ ಪ್ರಕಾರ ಇವನು ಸಾಯತಕ್ಕವನು, ಯಾಕೆಂದರೆ ಅವನು ತನ್ನನ್ನು ದೇವರ ಮಗನಾಗಿ ಮಾಡಿಕೊಂಡಿದ್ದಾನೆ ಎಂದು ಉತ್ತರ ಕೊಟ್ಟರು. ಪಿಲಾತನು ಈ ಮಾತು ಕೇಳಿ ಮತ್ತಷ್ಟು ಹೆದರಿಕೊಂಡು ತಿರುಗಿ ಅರಮನೆಯೊಳಕ್ಕೆ ಹೋಗಿ, ನೀನು ಎಲ್ಲಿಂದ ಬಂದವನು ಎಂದು ಯೇಸುವನ್ನು ಕೇಳಿದನು. ಆದರೆ ಯೇಸು ಅವನಿಗೆ ಉತ್ತರ ಕೊಡಲಿಲ್ಲ. ಪಿಲಾತನು, ನನ್ನ ಸಂಗಡಲು ನೀನು ಮಾತಾಡುವುದಿಲ್ಲವೋ? ನಿನ್ನನ್ನು ಬಿಡಿಸುವ ಅಧಿಕಾರವು, ನಿನ್ನನ್ನು ಶಿಲುಬೆಗೆ ಹಾಕಿಸುವ ಅಧಿಕಾರವು ನನಗೆ ಉಂಟೆಂದು ನಿನಗೆ ಗೊತ್ತಿಲ್ಲವೋ ಎಂದು ಆತನನ್ನು ಕೇಳಿದನು. ಅದಕ್ಕೆ ಯೇಸು, ಮೇಲನಿಂದ ನಿನಗೆ ಕೊಡಲ್ಪಡದಿದ್ದರೆ ನನ್ನ ಮೇಲೆ ನಿನಗೆ ಯಾವ ಅಧಿಕಾರವೂ ಇರುತ್ತಿರಲಿಲ್ಲ. ಆದ ಕಾರಣ ನನ್ನನ್ನು ನಿನಗೆ ಒಪ್ಪಿಸಿದವನಿಗೆ ಹೆಚ್ಚಿನ ಪಾಪ ಉಂಟು ಅಂದನು. ಈ ಮಾತಿನ ದೆಸೆಯಿಂದ ಪಿಲಾತನು ಆತನನ್ನು ಬಿಡಿಸುವುದಕ್ಕೆ ಪೇಚಾಡಿದನು. ಆದರೆ ಯೆಹೂದ್ಯರು, ನೀನು ಇವನನ್ನು ಬಿಡಿಸಿದರೆ ನೀನು ಕೈಸರನಿಗೆ ಮಿತ್ರನಲ್ಲ, ತನ್ನನ್ನು ಅರಸನಾಗಿ ಮಾಡಿಕೊಳ್ಳುವವನು ಕೈಸರನಿಗೆ ವಿರೋಧಿ ಎಂದು ಕೂಗಿ ಹೇಳಿದರು. ಈ ಮಾತುಗಳನ್ನು ಪಿಲಾತನು ಕೇಳಿ ಯೇಸುವನ್ನು ಹೊರಕ್ಕೆ ಕರತರಿಸಿ ಇಬ್ರಿಯ ಮಾತಿನಲ್ಲಿ ಗಬ್ಬತ್ ಎನಿಸಿಕೊಳ್ಳುವ ಕಲ್ಲು ಹಾಸಿದ ಕಟ್ಟೆ ಎಂಬ ಹೆಸರುಳ್ಳ ಸ್ಥಳಕ್ಕೆ ಹೋಗಿ ನ್ಯಾಯಪೀಠದ ಮೇಲೆ ಕೂತುಕೊಂಡನು. ಪಸ್ಕ ಹಬ್ಬದ ಸೌರನೆಯ ದಿವಸದಲ್ಲಿ ಬೆಳಿಗ್ಗೆ ಹೆಚ್ಚು ಕಡಿಮೆ 6 ಗಂಟೆಯಾಗಿತ್ತು. ಅವನು ಯೆಹೂದ್ಯರಿಗೆ, ಇಗೋ ನಿಮ್ಮ ಅರಸನು ಎಂದು ಹೇಳಿದನು. ಅದಕ್ಕೆ ಅವರು, ಅವನನ್ನು ಕೊಲ್ಲಿಸು, ಕೊಲ್ಲಿಸು ಎಂದು ಶಿಲುಬೆಗೆ ಹಾಕಿಸು ಎಂದು ಕೂಗಿದರು. ಪಿಲಾತನು, ನಿಮ್ಮ ಅರಸನನ್ನು ಶಿಲುಬೆಗೆ ಹಾಕಿಸಲು ಅಂದದಕ್ಕೆ ಮಹಾಯಾಜಕರು, ಕೈಸರನೇ ಹೊರತು ನಮಗೆ ಬೇರೆ ಅರಸನಿಲ್ಲ ಎಂದು ಉತ್ತರ ಕೊಟ್ಟರು. ಆಗ ಅವನು ಆತನನ್ನು ಶಿಲುಬೆಗೆ ಹಾಕಿಸುವುದಕ್ಕೆ ಅವರ ವಶಕ್ಕೆ ಕೊಟ್ಟನು ಎಂಬುವಂಥದ್ದು. ನಾವು ಕ್ರಿಸ್ತನ ಶ್ರಮ ಮರಣ ಪುನರುತ್ಥಾನದ ಧ್ಯಾನದ ದಿವಸಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿರುವಾಗ, ಈ ದಿವಸಗಳಲ್ಲಿ ದೇವರ ಆಶೀರ್ವಾದದಿಂದ
ಕ್ರಿಸ್ತನು ನಮಗೋಸ್ಕರ ಶಿಲುಬೆಯಲ್ಲಿ ಮಾಡಿದ ಹೋರಾಟವನ್ನು, ಆತನ ಅನುಭವಿಸಿದ ಶ್ರಮೆ, ಮರಣ ಮಾತ್ರವಲ್ಲದೆ ಅವಮಾನಗಳನ್ನು ನಾವು ಅನೇಕ ದೈವ ಸಂದೇಶಕರ ಮೂಲಕವಾಗಿ ಮಾತ್ರವಲ್ಲದೆ ಮಾಧ್ಯಮಗಳ ಮೂಲಕವಾಗಿ ತಿಳಿದುಕೊಳ್ಳಿಕ್ಕೆ ದೇವರು ಸಹಾಯ ಮಾಡಿದ್ದಾನೆ. ಈ ಎಲ್ಲ ವಿಷಯಗಳು ನಮ್ಮನ್ನು ಮತ್ತಷ್ಟು ದೇವರ ಪ್ರೀತಿಯನ್ನು ಮಾತ್ರವಲ್ಲದೆ ದೇವರ ಆಲೋಚನೆ ಯೋಜನೆಗಳನ್ನು ನಮ್ಮ ಜೀವಿತದಲ್ಲಿ ತಿಳಿದುಕೊಳ್ಳಿಕ್ಕೆ ಸಹಾಯ ಮಾಡ್ತದೆ ಎಂಬುದಾಗಿ ತಿಳಿದು ನಾನು ಬಹಳ ಸಂತೋಷವನ್ನು ಪಡ್ತೇನೆ. ಈ ದಿವಸದಲ್ಲಿ ನಾವು ಧ್ಯಾನ ಮಾಡಲಿಕ್ಕೆ ನೇಮಕವಾದ ವಿಷಯ ಏನೆಂಬುದಾಗಿ ನೋಡೋದಾದರೆ, ಇಗೋ ಈ ಮನುಷ್ಯನು, ಇಯರ್ ಇಸ್ ದ ಮ್ಯಾನ್ ಎನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ನಾವು ಈ ದಿವಸದಲ್ಲಿ ಧ್ಯಾನವನ್ನು ಮಾಡಲಿಕ್ಕಿದ್ದೇವೆ. ಇಗೋ ಈ ಮನುಷ್ಯನು, ಇಯರ್ ಇಸ್ ದ ಮ್ಯಾನ್ ಎನ್ನುವಂಥ ಶೀರ್ಷಿಕೆಯಲ್ಲಿ ನಾವು ನಮ್ಮ ಸಮಾಜದಲ್ಲಿ, ನಮ್ಮ ನಾಡು ನುಡಿಗಳಲ್ಲಿ ಕೆಲವು ಗಾದೆ ಮಾತುಗಳನ್ನು, ನಾಡು ನುಡಿಗಳನ್ನು ಅಭ್ಯಾಸ ಮಾಡುವಂಥದ್ದನ್ನು ನಾವು ಕೇಳ್ತೇವೆ. ಸಹಜವಾಗಿ ಇರುವಂತಹ ಒಂದು ಗಾದೆ ಮಾತು ಏನಂತ ಹೇಳಿದರೆ, ದೇವ ಮಂದಿರದಲ್ಲಿ ದೇವರು ಕಾಣಲಿಲ್ಲ, ನ್ಯಾಯ ಮಂದಿರದಲ್ಲಿ ನ್ಯಾಯವು ಸಿಕ್ಕಲೇ ಇಲ್ಲ ಎಂಬುದಾಗಿ. ದೇವ ಮಂದಿರದಲ್ಲಿ ದೇವರು ಕಾಣಲೇ ಇಲ್ಲ, ನ್ಯಾಯ ಮಂದಿರದಲ್ಲಿ ನ್ಯಾಯವು ಸಿಕ್ಕಲೇ ಇಲ್ಲ ಎಂಬುದಾಗಿ. ಇದು ಜನರ ಅನುಭವದ ಮಾತುಗಳು. ಅವರು ಹೆಚ್ಚಾಗಿ ಇಂದಿನ ಕಾಲದಲ್ಲಿ ಬಳಸಲ್ಪಡುತ್ತಿದ್ದಂತಹ ಒಂದು ಗಾದೆ ಮಾತು. ಮಾತ್ರವಲ್ಲದೆ ಇದನ್ನು ಜನಪದ ಶೈಲಿಗಳ ಹಾಡುಗಳ ಮೂಲಕ ಕೂಡ ಜನರ ಮಧ್ಯೆ ಪ್ರಸ್ತುತಪಡಿಸುವಂಥ ಪ್ರಯತ್ನಗಳು ನಮ್ಮ ಸಮಾಜದಲ್ಲಿ ಆಗಿರುವಂಥದ್ದನ್ನು ನಾವು ನೋಡ್ತೇವೆ. ದೇವ ಮಂದಿರದಲ್ಲಿ ದೇವರು ಸಿಕ್ಕದೇ ಇರುವಂಥದ್ದು, ನ್ಯಾಯ ಮಂದಿರದಲ್ಲಿ ನ್ಯಾಯವು ಸಿಕ್ಕದೇ ಇರುವಂಥದ್ದು ಜನರ ದಿನನಿತ್ಯದ ಅನುಭವವಾಗಿರುವುದನ್ನು ನಾವು ಅಂದಿನ ಸಮಾಜದಲ್ಲಿ ಮಾತ್ರವಲ್ಲ, ಇವತ್ತಿನ ಸಮಾಜಗಳಲ್ಲಿ ಕೂಡ ಕೆಲವು ಕಡೆಗಳಲ್ಲಿ ನ್ಯಾಯ ಸ್ಥಾನದಲ್ಲಿ ನ್ಯಾಯವು ಸಿಕ್ಕದೇ ಇರುವಂಥದ್ದು ಕೂಡ ನಮ್ಮೆಲ್ಲರಿಗೆ ಗೊತ್ತಿರುವಂತಹ ವಿಷಯ. ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿ ನ್ಯಾಯಾಲಯದಲ್ಲಿ ಹೋಗಿ ನ್ಯಾಯವನ್ನು ಪಡಿತೇನೆ ಎಂಬುದಾಗಿ ಹೇಳಬೇಕಿದ್ರೆ, ಸಾಮಾನ್ಯ ವ್ಯಕ್ತಿ ಭಾರತ ದೇಶದಲ್ಲಿರುವಂತಹ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗಳಿಗೆ ಹೋಗಿ ಲಾಯರ್ನ ವೆಚ್ಚವನ್ನು ಕೊಟ್ಟು ನ್ಯಾಯವನ್ನು ಪಡೆದುಕೊಳ್ಳುವಂಥದ್ದು ಕಷ್ಟ ಸಾಧ್ಯವಾದಂಥ ವಿಷಯ ಎಂಬುದಾಗಿ ನಾವೆಲ್ಲರೂ ತಿಳಿದಿದ್ದೇವೆ. ಇನ್ನು ಅನೇಕ ಕಡೆಗಳಲ್ಲಿ ಎಷ್ಟು ಜನ ಮುಗ್ಧ ವ್ಯಕ್ತಿಗಳು, ಇನ್ನೋಸೆಂಟ್ ಬಿಕಮ್ ದ ವಿಕ್ಟಿಮ್ಸ್ ಆಫ್ ಸೋಷಿಯಲ್ ಇನ್ಜಸ್ಟಿಸ್ ಆ್ಯಂಡ್ ಇನ್ಇಕ್ವಾಲಿಟೀಸ್ ಇನ್ ಪ್ರೆಸೆಂಟ್ ಸೊಸೈಟಿ. ಅನೇಕರು ಇವತ್ತಿನ ಸಮಾಜಗಳಲ್ಲಿ ಸಾಮಾನ್ಯ ಮುಕ್ತರಾಗಿ ಜೀವಿಸುವಾಗ ಅವರ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಅನ್ಯಾಯವಾಗಿ ಹೊರಿಸುವಂಥದ್ದನ್ನು ನಾವು ನೋಡ್ತೇವೆ. ಸೊ ಇಂತಹ ಅನುಭವಗಳು ಜನಸಾಮಾನ್ಯರ ಅನುಭವವಾಗಿದ್ದರೆ, ಯೇಸು ಸ್ವಾಮಿ ಕೂಡ ಇಂತಹ ಒಂದು ಅನುಭವದಿಂದ ಏನು ಹೊರತಾಗಿರಲಿಲ್ಲ. ಯೇಸು ಸ್ವಾಮಿ ಕೂಡ ಈ ಲೋಕದಲ್ಲಿ ಜೀವಿಸುವಾಗ ಯೇಸು ಸ್ವಾಮಿಗೆ ಕೂಡ ದೇವ ಮಂದಿರದಲ್ಲಿ ದೇವರು ಕಾಣಿಸದೆ, ನ್ಯಾಯ ಮಂದಿರದಲ್ಲಿ ನ್ಯಾಯವು ಸಿಕ್ಕದೆ, ಒಬ್ಬ ಕಾಮನ್ ಮ್ಯಾನ್ ಆಗಿ ಇತರರೊಟ್ಟಿಗೆ ನ್ಯಾಯ ಮತ್ತು ಸತ್ಯ ದೇವರಿಗಾಗಿ ಈ ಲೋಕದಲ್ಲಿ ನ್ಯಾಯವನ್ನು, ದೇವರನ್ನು ಕಾಣುವಲ್ಲಿ ಆತನು ಪಟ್ಟಂಥ ಪರಿಶ್ರಮವನ್ನು, ಆತನ ಹೋರಾಟವನ್ನು ನಾವು ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ನಾವು ಅದನ್ನು ಬೈಬಲ್ ಆಧಾರದಲ್ಲಿ ನೋಡೋದಾದರೆ, ದೇವಾಲಯಕ್ಕೆ ಯೇಸು ಸ್ವಾಮಿ ಹೋದಾಗ, ಯೆರೂಸಲೇಮ್ ದೇವಾಲಯಕ್ಕೆ ಹೋದಾಗ, ದೇವಾಲಯ ದೇವರನ್ನು ತೋರಿಸುವಂಥ, ದೇವರು ಇರುವಂಥ ಸ್ಥಳ ಎಂಬುದಾಗಿ ಅನೇಕ ಜನರು ಹೋಗುವಾಗ ಅಲ್ಲಿರುವಂಥ ಮಹಾಯಾಜಕರು, ಶಾಸ್ತ್ರಿಗಳು, ಪರಿಸಾಯರು ಜನರನ್ನು ಯಾವ ರೀತಿಯಲ್ಲಿ ಶೋಷಣೆ ಮಾಡಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಅದನ್ನು ವ್ಯಾಪಾರ ಮಾಡುವಂತಹ, ಜನಸಾಮಾನ್ಯರಿಂದ ಸುಳುಕೊಳ್ಳುವಂತಹ, ಜನರನ್ನು ಶೋಷಣೆ ಮಾಡುವಂಥ ಸ್ಥಳವಾಗಿ ಅಂದಿನ ದೇವಾಲಯ ಪರಿವರ್ತಿಸಲ್ಪಟ್ಟದ್ದನ್ನು ಯೇಸು ಸ್ವಾಮಿ ಕಂಡು ಕೋಪಗೊಂಡು ಅಲ್ಲಿರುವಂಥ ಎಲ್ಲ ವ್ಯಾಪಾರಸ್ಥರನ್ನು ಹೊರಡಿಸುವಂಥದ್ದನ್ನು ನಾವು ನೋಡ್ತೇವೆ. ಮಾತ್ರವಲ್ಲದೆ ಯೇಸು ಸ್ವಾಮಿ ಕೂಡ ಅಲ್ಲಿ ತನ್ನ ಆಲಯದ ಅಭಿಮಾನದ ಕುರಿತಾಗಿ ಹೇಳುವಂಥದ್ದು, ನನ್ನ ಆಲಯ ಅಭಿಮಾನವು ಬೆಂಕಿಯಂತೆ ನನ್ನನ್ನು ದಹಿಸ್ತದೆ ಎಂಬುದಾಗಿ. ಎಲ್ಲಿ ದೇವರನ್ನು ಹುಡುಕ್ಲಿಕ್ಕೆ, ದೇವರನ್ನು ಕಾಣುವುದಕ್ಕೆ ಹೋದಂಥ ಯೇಸು ಸ್ವಾಮಿಗೆ ದೇವರ ಆಲಯ ಕಳ್ಳರ ಗವಿಯಾಗಿರುವಂಥದ್ದು, ವ್ಯಾಪಾರದ ಸ್ಥಳವಾಗಿರುವಂಥದ್ದು, ಅಂದಿನ ಸಮಾಜದಲ್ಲಿ ದೇವರ ಹೆಸರಿನಲ್ಲಿ ಆಗುತ್ತಿದ್ದಂಥ ಶೋಷಣೆಗಳನ್ನು ಯೇಸು ಸ್ವಾಮಿ ತೆರೆದಿಡ್ತಾನೆ. ಈಗ ಇನ್ನೊಂದು ಕಡೆಯಲ್ಲಿ ಈಗ ಓದಿದ ಪರಿಚ್ಛೇದದಲ್ಲಿ ನಾವು ನೋಡುವಾಗ ಪ್ರಿಯರೇ, ಅಲ್ಲಿ ಯೇಸು ಸ್ವಾಮಿ ಪಿಲಾತನ ಮುಂದೆ ಮತ್ತು ಹೆರೋದನ ಮುಂದೆ ನ್ಯಾಯಸ್ಥಾನಕ್ಕಾಗಿ ನಿಂತುಕೊಳ್ಳುವಾಗ ಕೂಡ ಒಬ್ಬ ಜನಸಾಮಾನ್ಯನಾಗಿ ನಿಂತಿದ್ದಾನೆ. ಅಲ್ಲಿ ಅಧಿಕಾರಸ್ಥರು ನ್ಯಾಯವನ್ನು ಕೊಡುವಂಥ ಸ್ಥಾನದಲ್ಲಿದ್ದರೆ, ಇನ್ನೂ ಕೆಲವು ಶಾಸ್ತ್ರಿಗಳು, ಮಹಾಯಾಜಕರು, ಪರಿಸಾಯರೆಲ್ಲ ಒಂದು ಗುಂಪಿನಲ್ಲಿ. ಆದರೆ ಯೇಸು ಸ್ವಾಮಿ ಒಬ್ಬ ಜನಸಾಮಾನ್ಯನಾಗಿ ನ್ಯಾಯಕ್ಕಾಗಿ ಮೌನವಾದ ಕುರಿಯಂತೆ ನಿಂತಿರುವಂಥದ್ದನ್ನು ನಾವು ನೋಡಲ್ಪಡ್ತೇವೆ. ಈ ಭಾಗದಲ್ಲಿ ಇಗೋ ಈ ಮನುಷ್ಯನು ಎಂಬುದಾಗಿ ಹೇಳುವಾಗ ಈ ಮಾತನ್ನು ಯಾರು ಹೇಳಿದ ಮಾತೆಂಬುದಾಗಿ ನೋಡೋದಾದರೆ, ಪಿಲಾತನು ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನನ್ನು ಉದ್ದೇಶಿಸಿ ಇಗೋ ಈ ಮನುಷ್ಯನು ಎಂಬುದಾಗಿ ಈ ಮನುಷ್ಯನನ್ನು
ಮಹಾಯಾಜಕರು, ಶಾಸ್ತ್ರಿಗಳು, ಅಲ್ಲಿರುವಂಥ ಎಲ್ಲ ಜನರ ಮುಂದೆ ತೆರೆದಿಡುವಂಥದ್ದನ್ನು ನಾವು ನೋಡ್ತೀವಿ. ಅಥವಾ ಯೇಸು ಸ್ವಾಮಿನ ಪ್ರೆಸೆಂಟ್ ಮಾಡುವ ರೀತಿ ಹಾಗೆ ಇರ್ತದೆ. ಪ್ರೆಸೆಂಟ್ ಮಾಡುವಾಗ ಅದರ ಮೊದಲಿನ ವಚನಗಳಲ್ಲಿ ಯೇಸು ಸ್ವಾಮಿಯನ್ನು ಹೇಗೆ ಇದ್ದ ಎಂಬುದಾಗಿ ತಿಳಿಸ್ತಾನೆ. ಯೇಸು ಸ್ವಾಮಿಯನ್ನು ಕೊರಡೆಯ ಏಟುಗಳಿಂದ ಹೊಡೆಸಿ ಮುಳ್ಳಿನ ಕಿರೀಟವನ್ನು ಧರಿಸಿ ಆತನನ್ನು ಜನರ ಮಧ್ಯದಲ್ಲಿ ತಂದು ನಿಲ್ಲಿಸಿದಾಗ ಆ ಮನುಷ್ಯನನ್ನು ನೋಡಿ ಪಿಲಾತ ಯೇಸು ಸ್ವಾಮಿಯ ಕುರಿತಾಗಿ ಹೇಳ್ತಾನೆ, ಇಗೋ ಈ ಮನುಷ್ಯನು ಎಂಬುದಾಗಿ. ಇಗೋ ಈ ಮನುಷ್ಯನು ಎಂಬುದಾಗಿ ಹೇಳುವಾಗ ಅಲ್ಲಿ ಜನರ ಪ್ರತಿಕ್ರಿಯೆಯನ್ನು ನಾವು ನೋಡ್ತೇವೆ. ಆತನನ್ನು ಶಿಲುಬೆಗೆ ಹಾಕಿಸು, ಶಿಲುಬೆಗೆ ಹಾಕಿಸು ಎಂಬುದಾಗಿ. ಯಾಕೆ ಪಿಲಾತ ಹೀಗೋ ಈ ಮನುಷ್ಯನು ಎಂಬುದಾಗಿ ಆತನನ್ನು ಕರೀತಾನೆ ಎಂಬುದಾಗಿ ನೋಡೋದಾದರೆ, ಪಿಲಾತ ಯೇಸು ಸ್ವಾಮಿಯ ಕುರಿತಾಗಿ ಈ ಯೋಹಾನನ ಬರೆದ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ನಾವು ನೋಡುವ ಹಾಗೆ ಆತನಲ್ಲಿ ಯಾವ ಅಪರಾಧವೂ ನನಗೆ ಕಾಣಲಿಲ್ಲ ಎಂಬುದಾಗಿ ಅವನು ತಿಳಿದು, ಈಗೋ ಈ ಮನುಷ್ಯನೆನ್ನುವಂಥದ್ದು ಅವನ ಪರಿಸ್ಥಿತಿಯನ್ನಾದರೂ ನೋಡಿ ಜನರ ಮನಸ್ಸು ಕರಗ್ತದೋ ಏನೋ, ಅಥವಾ ಅವರಲ್ಲಿ ಒಂದು ಅಯ್ಯೋ ಪಾಪ ಎನ್ನುವಂಥ ಮನೋಭಾವನೆಯನ್ನು ಹುಟ್ಟಿಸುವಂಥ ಪ್ರಯತ್ನದಿಂದ ಈ ಮಾತುಗಳನ್ನು ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಅಂದಿನ ಸಮಾಜದಲ್ಲಿ 40 ಚಡಿ ಏಟುಗಳನ್ನು ಹೊಡಿಸುವಂಥದ್ದು ಶಿಲುಬೆಗೆ ಹಾಕಿಸುವ ಮೊದಲು ಇದ್ದಂತಹ ಒಂದು ಸಾಮಾನ್ಯವಾದ ರೂಢಿಯಾಗಿತ್ತು, ಪದ್ಧತಿಯಾಗಿತ್ತು, ಯಾರನ್ನು ಕೂಡ ಶಿಲುಬೆಗೆ ಹಾಕಿಸುವಾಗ. ಅಂಥ ಸಂದರ್ಭದಲ್ಲಿ ಯೇಸು ಸ್ವಾಮಿನ ಕೂಡ 40 ಚಡಿ ಏಟುಗಳಿಂದ ಹೊಡೆದು ನಿಲ್ಲಿಸುವಾಗ ಆ 40 ಚಡಿ ಏಟುಗಳು ಅನೇಕ ವೇಳೆ ಏನಾಗ್ತಾಯಿತ್ತು ಅಂತ ಹೇಳಿದರೆ, ಆ ಏಟುಗಳ ಮೂಲಕವೇ ಸತ್ತು ಹೋಗುವಂಥ ಪರಿಸ್ಥಿತಿಗೆ ಕೂಡ ಶಿಲುಬೆಗೆ ಹಾಕಿಸುವಂಥ ವ್ಯಕ್ತಿಗಳು ಅಂಥ ಪರಿಸ್ಥಿತಿಗೆ ನಡೆಸಲ್ಪಡ್ತಾ ಇದ್ರು. ಇನ್ನು ಶಿಲುಬೆಗೆ ಹಾಕುವಾಗ ಅವರು ಬದುಕುವಂಥ ಸಾಧ್ಯತೆಗಳು ಮತ್ತಷ್ಟು ಕಡಿಮೆ ಆಗಲಿ ಅನ್ನುವಂಥ ಉದ್ದೇಶವು ಕೂಡ ಇದರಲ್ಲಿ ಇತ್ತು ಎಂಬುದಾಗಿ. ಹೀಗೆ ಪಿಲಾತ ಕೂಡ ಯೇಸು ಸ್ವಾಮಿಯನ್ನು ಜನರ ಮಧ್ಯದಲ್ಲಿ ನಿಲ್ಲಿಸಿ ಹೀಗೋ ಈ ಮನುಷ್ಯನು ಎಂಬುದಾಗಿ ಹೇಳುವಾಗ 40 ಏಟುಗಳು ಬಿದ್ದಿದೆ, ಇವನು ಇಷ್ಟರಲ್ಲಿಯೇ ಸಾಯ್ತಾನೆ ಅಥವಾ ಇವನಲ್ಲಿ ಯಾವ ತಪ್ಪುಗಳು ಕೂಡ ಕಾಣಲಿಲ್ಲ, ಹಾಗಾಗಿ ಈತನ ಮೇಲೆ ಒಂದು ಕನಿಕರ ಬರಲಿ ಎಂಬುದಾಗಿ ಅವನ ಮೇಲೆ ಜನರ ಮಧ್ಯದಲ್ಲಿ ಯೇಸು ಸ್ವಾಮಿನ ಪ್ರೆಸೆಂಟ್ ಮಾಡುವಾಗ ಅಲ್ಲಿರುವಂತಹ ಜನರು ಹೇಳುವಂಥ ಮಾತುಗಳು, ಈತನನ್ನು ಶಿಲುಬೆಗೆ ಹಾಕಿಸು, ಶಿಲುಬೆಗೆ ಹಾಕಿಸು ಎಂಬುದಾಗಿ. ಸೊ ನಾವು ಬೈಬಲಲ್ಲಿ ಕೂಡ ನೋಡ್ತೀವಿ ಪ್ರಿಯರೇ, ಪಿಲಾತ ಯೇಸು ಸ್ವಾಮಿಯ ವಿಷಯದಲ್ಲಿ ಅನೇಕ ಗೊಂದಲಗಳಿಗೆ ಕೂಡ ಸಿಕ್ಕಿಕೊಂಡಿದ್ದ. ಅವನು ಒಂದು ವೇಳೆ ಯೇಸು ಸ್ವಾಮಿಯನ್ನು 5 ಸಲ ತಾನು ಬಿಡುಗಡೆಗೊಳಿಸಬೇಕೆಂಬುದಾಗಿ ಪೇಚಾಡಿದ ಎಂಬುದಾಗಿ ನಾವು ಬೈಬಲಲ್ಲಿ ನೋಡ್ತೇವೆ. 5 ಸಲ ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನವನ್ನು ಕೂಡ ಅವನು ಮಾಡ್ತಾನೆ. ಆದರೆ ಪಿಲಾತನಿಗೆ ಮತ್ತಷ್ಟು ಭಯ ಹುಟ್ಟಿಸುವಂಥ ವಿಷಯಗಳು ಜನರ ಮೂಲಕ ಆತನಿಗೆ ಗೊತ್ತಾಗ್ತದೆ. ಏನು ವಿಷಯಗಳು ಎಂಬುದಾಗಿ ನೋಡುವಾಗ ಅಲ್ಲಿ ಯೇಸು ಸ್ವಾಮಿ ತನ್ನನ್ನು ಈ ಸಮಾಜದಲ್ಲಿ ಹೇಗೆ ಗುರುತಿಸಿಕೊಳ್ತಾನೆ ಎನ್ನುವಂಥದ್ದು ಪಿಲಾತನಿಗೆ ಅದನ್ನು ಹರಗಿಸಿಕೊಳ್ಳಲಾಗದಂಥ ಒಂದು ವಿಷಯವಾಗ್ತದೆ. ಆತನು ತನ್ನನ್ನು ದೇವರ ಮಗ ಎಂಬುದಾಗಿ ತನ್ನನ್ನು ತಾನೇ ಕರೆದುಕೊಂಡಿದ್ದಾನೆ ಎನ್ನುವಂತಹ ಒಂದು ಆಪಾದನೆ ಆದರೆ, ಅಥವಾ ಒಂದು ಸುಪ್ರೀಂ ಪವರೊಟ್ಟಿಗೆ ದೇವರೊಟ್ಟಿಗೆ ತನ್ನನ್ನು ತಾನು ಹೋಲಿಕೆ ಮಾಡಿಕೊಳ್ತಾನೆ ಎನ್ನುವಂತಹ ಒಂದು ಆಪಾದನೆಯನ್ನು ಯೇಸು ಸ್ವಾಮಿಗೆ ಮಾಡುವುದರೊಟ್ಟಿಗೆ ಇನ್ನೊಂದು ಆಪಾದನೆ, ಈತನು ದೇವಾಲಯವನ್ನು ಕೆಡವಿ 3 ದಿನದಲ್ಲಿ ಎಬ್ಬಿಸ್ತೇನೆ ಎಂಬುದಾಗಿ ಹೇಳುವಂಥ ಮಾತುಗಳನ್ನು ಹೀಗೆ ಹೇಳುವಾಗ ಪಿಲಾತನಿಗೆ ದೈವಿಕವಾದಂಥ ಪ್ರಶ್ನೆಗಳು ಅವನ ಮನಸ್ಸಿನಲ್ಲಿ ಕಾಡಲಿಕ್ಕೆ ಪ್ರಾರಂಭವಾಗ್ತದೆ. ಹೀಗಾಗಿ ಅವನು ಆತನನ್ನು ಒಳಗೆ ಕರ್ಕೊಂಡು ಹೋಗ್ತಾನೆ. ಯೇಸು ಸ್ವಾಮಿಯನ್ನು ಒಳಗೆ ಕರೆದುಕೊಂಡು ಹೋಗಿ ಅಲ್ಲಿ ಅವನು ಕೇಳುವಂಥ ಮಾತುಗಳು 19ನೇ ಅಧ್ಯಾಯದ 9ನೇ ವಚನದಲ್ಲಿ, ನೀನು ಎಲ್ಲಿಂದ ಬಂದವನು ಎಂದು ಯೇಸುವನ್ನು ಕೇಳಿದ್ದನು. ನೀನು ಎಲ್ಲಿಂದ ಬಂದವನು ಎಂಬುದಾಗಿ ಕೇಳುವಾಗ ಯೇಸು ಸ್ವಾಮಿ ಯಾವುದಕ್ಕೆ ಕೂಡ ಉತ್ತರವನ್ನು ಕೊಡುವುದಿಲ್ಲ. ಒಂದು ವೇಳೆ ಯೇಸು ಸ್ವಾಮಿಯ ಇನ್ನೋಸೆನ್ಸ್, ಇವನು ಎಷ್ಟು ಇನ್ನೋಸೆಂಟ್ ಆಗಿದ್ದಾನೆ ಮಾತ್ರವಲ್ಲದೆ 40 ಚಡಿ ಏಟುಗಳು ಹರಿ ಬೆತ್ತಲೆಯಲ್ಲಿ ಇದ್ದಾನೆ, ಮುಳ್ಳಿನ ಕಿರೀಟ, ರಕ್ತ ಸೋರುವ ಮಧ್ಯದಲ್ಲಿ ಕೂಡ ಇವನು ದೇವರ ಮಗನು, ಇಷ್ಟು ಇನ್ನೋಸೆಂಟ್ ಆಗಿ ಇಷ್ಟು ಹಾನೆಸ್ಟ್ ಆಗಿರಲಿಕ್ಕೆ ಒಬ್ಬ ವ್ಯಕ್ತಿ ಸಾಧ್ಯವ ಎಂಬುದಾಗಿ ಕೂಡ ಅವನಲ್ಲಿ ಅನೇಕ ಪ್ರಶ್ನೆಗಳು ಕಾಡಿರ್ಬೋದು. ಈ ಎಲ್ಲ ಪ್ರಶ್ನೆಗಳ ಮಧ್ಯದಲ್ಲಿ ಅವನು ಕೇಳುವಂಥದ್ದು, ನೀನು ಎಲ್ಲಿಂದ ಬಂದವನು ಎಂಬುದಾಗಿ. ಯೇಸು ಸ್ವಾಮಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡದೇ ಇರುವಾಗ ಪಿಲಾತ ಯೇಸು ಸ್ವಾಮಿಯನ್ನು ಒಂದು ರೀತಿಯಲ್ಲಿ ಎಂಟೈಸ್ ಮಾಡುವಂಥ, ಪುಸಲಾಯಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ನಿನ್ನನ್ನು ನಾನು ಬಿಡಿಸುವಂಥ ಅಧಿಕಾರ ಹೊಂದಿದ್ದೇನೆ ಎಂಬುದಾಗಿ ನಿನಗೆ ಗೊತ್ತಿಲ್ವಾ ಎಂಬುದಾಗಿ. ಆಗ ಯೇಸು ಸ್ವಾಮಿ ಹೇಳುವಂಥದ್ದು, ಅಧಿಕಾರ ನಿನಗೆ ಮೇಲಿನಿಂದ ಕೊಡಲ್ಪಡದಿದ್ದರೆ ನೀನು ಕೂಡ ನನ್ನನ್ನು ಏನು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಎಂಬುದಾಗಿ. ನಾವು ಪಿಲಾತನ ಅಧಿಕಾರ, ಯೇಸು ಸ್ವಾಮಿ ಅಧಿಕಾರವನ್ನು ಒಮ್ಮೆ ನೋಡೋದಾದರೆ, ಪಿಲಾತ ಅಥವಾ ರೋಮಾಯರ ಚಕ್ರವರ್ತಿಗಳು ತಮ್ಮನ್ನು ಒಂದು ರೀತಿಯಲ್ಲಿ ದೇವರಾಗಿ ಭಾವನೆ ಮಾಡಿಕೊಳ್ತಾ ಇದ್ರು. ಯಾಕೆ ಅಂತ ಹೇಳಿದರೆ ಅವರ ಮಾತುಗಳಿಗೆ, ಅವರ ನಿರ್ಧಾರಗಳಿಗೆ ಅಂದಿನ ಸಮಾಜದಲ್ಲಿ ಅಷ್ಟು ಪ್ರಾಮುಖ್ಯತೆ ಇತ್ತು. ಹಾಗಾಗಿ ಅವರು ಒಂದು ವೇಳೆ ನನಗೆ ಯೇಸುವನ್ನು ಬಿಡಿಸುವಂತಹ, ಶಿಕ್ಷಿಸುವಂತಹ ಅಧಿಕಾರವಿದೆ ಎಂಬುದಾಗಿ ತಿಳಿದು ಯೇಸು ಸ್ವಾಮಿಗೆ ಆ ಮಾತುಗಳನ್ನು ಹೇಳುವಾಗ
ಯೇಸು ಸ್ವಾಮಿ ದೇವರ ಅಧಿಕಾರದ ಕುರಿತಾಗಿ ಅಥವಾ ದೇವರಲ್ಲಿ ತನಗಿರುವಂಥ ಅಧಿಕಾರದ ಕುರಿತಾಗಿ ಆತನ ಮುಂದೆ ಗೌಪ್ಯವಾಗಿ ಅಥವಾ ನಿಗೂಢವಾದಂಥ ರೀತಿಯಲ್ಲಿ ಮಾತಾಡುವಂಥದ್ದನ್ನು ನಾವು ನೋಡ್ಬೋದು. ಇಲ್ಲಿ ಯೇಸು ಸ್ವಾಮಿ ಅಧಿಕಾರವನ್ನು ನಾವು ಬೈಬಲಲ್ಲಿ ಕೆಲವು ವಿಷಯಗಳ ಮೂಲಕ ತಿಳಿದುಕೊಳ್ಬೋದು. ಯೇಸು ಸ್ವಾಮಿ ಸಾಮಾನ್ಯ ವ್ಯಕ್ತಿಯಾಗಿ ಜೀವಿಸುವಾಗ ಹೇಗೆ ಜೀವಿಸ್ತಾ ಇದ್ದ ಎಂಬುದಾಗಿ. ಸಾಮಾನ್ಯ ವ್ಯಕ್ತಿಯಾಗಿ ಯೇಸು ಸ್ವಾಮಿ ಈ ಲೋಕದಲ್ಲಿ ಜೀವಿಸುವಾಗ ಅನೇಕ ವಿಷಯಗಳನ್ನು ನಾವು ನೋಡ್ತೇವೆ. ಯೇಸು ಸ್ವಾಮಿ ಮಾತನಾಡುವಾಗ ಹೇಗೆ ಮಾತಾಡ್ತಾ ಇದ್ದ ಅಂತ ಹೇಳಿದರೆ, ಅಧಿಕಾರವಿದ್ದವನಂತೆ ಮಾತನಾಡ್ತಿದ್ದ. ಯೇಸುವಿನ ಮಾತುಗಳಲ್ಲಿ ಅಧಿಕಾರವಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಮಾತ್ರವಲ್ಲದೆ ಯೇಸುವಿನ ಮಾತುಗಳಲ್ಲಿ ಸ್ವಸ್ಥತೆ ಇತ್ತು. ಅನೇಕರನ್ನು ತನ್ನ ಮಾತಿನ ಮೂಲಕ, ತನ್ನ ಸ್ಪರ್ಶದ ಮೂಲಕ ಆ ಅಧಿಕಾರದಿಂದ ಸ್ವಸ್ಥವನ್ನು ಮಾಡಿದಂಥ ನಮ್ಮ ರಕ್ಷಕನು ಇನ್ನು ಮಾತ್ರವಲ್ಲದೆ ಮಾತಿನ ಮೂಲಕ ಸಮುದ್ರದ ಅಲೆಗಳನ್ನು ನಿಲ್ಲಿಸಿದ್ದಾನೆ. ಸಮುದ್ರದಲ್ಲಿ ಅವರು ನಡೆಯುವಾಗ, ದೋಣಿಯಲ್ಲಿ ಪ್ರಯಾಣ ಮಾಡುವಾಗ, ಅಲೆಗಳು ಬರುವಾಗ ಆ ಎಲ್ಲ ಸವಾಲುಗಳನ್ನು ಯೇಸು ಮಾತಿನ ಮೂಲಕ ನಿಲ್ಲಿಸಿದ್ದನ್ನು ನಾವು ನೋಡ್ತೇವೆ. ಮಾತ್ರವಲ್ಲದೆ ಯೇಸು ಸ್ವಾಮಿ ಮಾತಿನ ಮೂಲಕ ಸತ್ತಂಥ ಲಾಜರನನ್ನು ಕೂಡ ಎಬ್ಬಿಸುವುದರ ಮೂಲಕ ಆತನ ಮಾತಿಗೆ ಅಷ್ಟು ಅಧಿಕಾರ, ಶಕ್ತಿ, ಪವರ್ ಇದೆ ಎಂಬುದನ್ನು ಕೂಡ ನಾವು ಯೇಸು ಸ್ವಾಮಿಯ ಮಾತುಗಳಲ್ಲಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಆದರೆ ಈಗ ಯೇಸು ಸ್ವಾಮಿ ಪಿಲಾತನ ಮುಂದೆ ಇರುವಾಗ ಪಿಲಾತ ಅನೇಕ ಪ್ರಶ್ನೆಗಳನ್ನು ಕೇಳುವಂಥ ಪ್ರಯತ್ನದಲ್ಲಿ ಯೇಸು ಸ್ವಾಮಿ ಎಲ್ಲ ಮಾತುಗಳಿಗೆ ಮೌನಿಯಾಗಿದ್ದಾನೆ. ಇದರ ಅರ್ಥ ಯೇಸು ಸ್ವಾಮಿ ಹೇಡಿಯಾಗಿದ್ದಾನೆ ಎಂಬುದಾಗಿ ಅಲ್ಲ, ಬದಲಾಗಿ ಯೇಸು ಸ್ವಾಮಿ ತನ್ನ ಮಾತಿನಲ್ಲಿ ಕೆಲವು ವಿಷಯಗಳನ್ನು ಕೂಡ ತಿಳಿಸ್ತಾನೆ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯದ 53ನೇ ವಚನದಲ್ಲಿ ಯಾವಾಗ ಪೇತ್ರ ಯೇಸು ಸ್ವಾಮಿಯನ್ನು ಹಿಡಿಯಲು ಬಂದಂಥ ಕಳ್ಳರ ಅಥವಾ ಸೈನಿಕರ ಕಿವಿಯನ್ನು ಕತ್ತರಿಸುವಾಗ ಯೇಸು ಸ್ವಾಮಿ ಹೇಳುವಂಥದ್ದು, ನಾನು ಒಂದು ವೇಳೆ ಪ್ರಾರ್ಥನೆ ಮಾಡಿದರೆ ದೇವರು 12 ಗಣ ದೂತಗಳನ್ನು ಕಳುಹಿಸಿ ಅವರು ನನ್ನ ಪರವಾಗಿ ನಿಂತು ಹೋರಾಟವನ್ನು ಮಾಡ್ತಾರೆ ಎಂಬುದಾಗಿ. ಅಲ್ಲಿ ನಾವು ಯೇಸುವಿನ ಒಂದು ಮಾತಿನಲ್ಲಿ ಎಷ್ಟು ಶಕ್ತಿ, ಎಷ್ಟು ಪ್ರಭಾವ ಅಥವಾ ಅಧಿಕಾರ ಇದೆ ಎಂಬುದನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಇಷ್ಟೆಲ್ಲ ಅಧಿಕಾರ ಹೊಂದಿದಂತಹ ಯೇಸು ಸ್ವಾಮಿ ಇವಾಗ ಪಿಲಾತನ ಎದುರಿನಲ್ಲಿ ಅಷ್ಟು ಜನರು ಆತನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸುವಾಗ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಿಂತಿದ್ದಾನೆ. ಯಾಕೆ ಸಾಮಾನ್ಯ ವ್ಯಕ್ತಿಯಾಗಿ ನಿಂತಿದ್ದಾನೆ ಯೇಸು ಸ್ವಾಮಿ ಅಂತ ನೋಡೋದಾದರೆ, ಯೇಸು ಸ್ವಾಮಿ ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯದ 7ನೇ ವಚನದಲ್ಲಿ ಹೇಳುವ ಹಾಗೆ, ಆತನು ಉಣ್ಣೆ ಕತ್ತರಿಸುವವನ ಮುಂದೆ ಇರುವ ಕುರಿಯ ಹಾಗೆ ಬಾಯಿ ತೆರೆಯಲೆಲ್ಲ ಒದ್ದೆಸ್ಥಾನಕ್ಕೆ ಒಯ್ಯಲ್ಪಟ್ಟಂಥ ಕುರಿಯಾಗಿ ನಮ್ಮ ಎಲ್ಲ ಪಾಪಗಳನ್ನು ಆತನು ತನ್ನ ಮೇಲೆ ಹೊತ್ತುಕೊಂಡನು ಎಂಬುದಾಗಿ. ಅಲ್ಲಿ ಯೇಸು ಸ್ವಾಮಿ ಮೌನವಾಗಿ ಎಲ್ಲವನ್ನ ತೆಗೆದುಕೊಳ್ತಾ ಇದ್ದಾನೆ ಅಂತ ಹೇಳಿದರೆ, ದೇವರ ಚಿತ್ತವನ್ನು ಅರ್ತಿದ್ದ ತಾನು ಶಿಲುಬೆಗೆ ಹಾಕುವುದರ ಮೂಲಕ ಎಲ್ಲರ ಪಾಪವನ್ನು ಹೊರ್ತಾ ಇದ್ದೇನೆ ಎನ್ನುವಂಥ ಭಾವನೆಯಲ್ಲಿ ಶಿಲುಬೆಗೆ ಕೇವಲ ಜನರ ಕುತಂತ್ರ ಮಾತ್ರವಲ್ಲ, ಯೇಸು ತನ್ನನ್ನು ಕೂಡ ಅದಕ್ಕೆ ದೇವರಿಗೆ ಪ್ರಾರ್ಥನಾ ಪೂರ್ವಕವಾಗಿ ಒಪ್ಪಿಸಿಕೊಡಲ್ಪಡುವಂಥದ್ದನ್ನು ನಾವು ನೋಡ್ತೇವೆ. ಅನೇಕ ಸಲ ನಾವು ಮೌನವಾಗಿರುವಂಥದ್ದನ್ನು ವೀಕ್ನೆಸ್ ಅಂತ ಹೇಳಿ ತಗೊಳ್ತೇವೆ. ಆದರೆ ಇಲ್ಲಿ ಯೇಸು ಸ್ವಾಮಿ ಮೌನವಾಗಿರುವಂಥದ್ದು ಯಾಕೆ ಅಂತ ಹೇಳಿದರೆ, ಜನರ ಮೌಲ್ಯವನ್ನು ಎತ್ತಿಡುವುದಕ್ಕಾಗಿ, ಜನರ ಘನತೆಯನ್ನು, ಪಾಪಿಗಳ ಘನತೆಯನ್ನು ಎತ್ತಿಡಿಯುವುದಕ್ಕಾಗಿ ತಾನು ಮೌನವಾಗಿ ಅವರ ಪಾಪಗಳಿಗೆ ಅವರನ್ನು ಖಂಡಿಸದೆ ತಾನು ಅದನ್ನು ತೆಗೆದುಕೊಂಡು ಇಡೀ ಸೃಷ್ಟಿಯನ್ನು ಪಾಪದಿಂದ ವಿಮೋಚನೆ ಮಾಡಿದ್ದ ಎಂಬುದಾಗಿ ನಾವು ಈ ಭಾಗದಲ್ಲಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮಗೆ ಕೂಡ ನಾವು ಈಗೋ ಈ ಮನುಷ್ಯನು ಎಂಬುದಾಗಿ ನೋಡುವಾಗ ಕಾಮನ್ ಪೀಪಲ್ ಆಗಿ ಜೀವಿಸುವಂಥವರು ನ್ಯಾಯಕ್ಕಾಗಿ ದೇವರ ಬಳಿಗಾಗಿ ಬರುವಾಗ ನಾವು ಅವರನ್ನು ದೇವರ ಬಳಿಗೆ ನಡೆಸದೆ, ದೇವರ ಪ್ರೀತಿಯನ್ನು, ದೇವರ ಕಾರ್ಯಗಳನ್ನು ತೋರಿಸದೆ, ಅಥವಾ ನ್ಯಾಯಸ್ಥಾನದಲ್ಲಿ ಜನಸಾಮಾನ್ಯ ವ್ಯಕ್ತಿಗಳು ನ್ಯಾಯವನ್ನು ಪಡೆಯುವುದಕ್ಕಾಗಿ ಎಷ್ಟು ಹೋರಾಟವನ್ನು ಮಾಡ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಮಾತ್ರವಲ್ಲದೆ ಅನೇಕ ಮೌನವಾದಂಥ ವ್ಯಕ್ತಿಗಳು ಅವರ ಮೌನ ನಾವು ಅಡ್ವಾಂಟೇಜ್ ಆಗಿ ತಗೊಂಡು ಅವರನ್ನು ಶೋಷಿಸುವಂಥ ಪರಿಸ್ಥಿತಿಯಲ್ಲಿ ಅವರ ಮೌನಗಳು ಬೇರೆಯವರ ಮಾನವರ ವ್ಯಕ್ತಿತ್ವವನ್ನು, ಗೌರವವನ್ನು ಎತ್ತಿ ಹಿಡಿಯುವಂಥ ಸಾಧ್ಯತೆಗಳು ಕೂಡ ಇದೆ ಎಂಬುದಾಗಿ ತಿಳಿದುಕೊಳ್ಳಲಿಕ್ಕೆ ದೇವರ ವಾಕ್ಯ ನಮಗೆ ಕಾರ್ಯ ಕೊಡ್ತದೆ. ಮತ್ತು ಈ ಭಾಗದ ಕೊನೆಯ ವಿಷಯ ಏನೆಂಬುದಾಗಿ ನೋಡೋದಾದರೆ, ಈಗೋ ನಿಮ್ಮ ಅರಸನು ಎಂಬುದಾಗಿ ಪಿಲಾತನು ಯೇಸು ಸ್ವಾಮಿಯ ಕುರಿತಾಗಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಈಗೋ ನಿಮ್ಮ ಅರಸನು. ಇಲ್ಲಿ ಯೇಸು ಸ್ವಾಮಿಯ ಅರಸುತನ ಯಾರಿಗೆ ಕೂಡ ಅಂದಿನ ಸಮಾಜದಲ್ಲಿ ಬೇಕಾಗಿರಲಿಲ್ಲ. ಯಾಕೆ ಅಂತ ಹೇಳಿದರೆ, ಯೇಸು ಲೋಕರೀತಿಯ ಅರಸನಾಗಿರದೆ ಆತನು ಸತ್ಯದ, ನ್ಯಾಯದ, ಶಾಂತಿಯ ಅರಸನಾಗಿ ಈ ಲೋಕದಲ್ಲಿ ಗುರುತಿಸಲ್ಪಟ್ಟದ್ದನ್ನು ನಾವು ನೋಡ್ತೇವೆ. ಮಾತ್ರವಲ್ಲದೆ ಯೇಸುವಿನ ಅರಸುತನ ಕೇವಲ ಒಂದು ಜನರಿಗೆ, ಒಂದು ವರ್ಗಕ್ಕೆ ಸೀಮಿತವಾಗಿರದೆ ಅದು ಎಲ್ಲ ಜನರಿಗೆ ಮೀಸಲಾಗಿರುವುದರಿಂದ ಯೇಸುವಿನ ಅರಸುತನವನ್ನು ತಿರಸ್ಕರಿಸ್ತಾರೆ. ಅದಕ್ಕೋಸ್ಕರ ಈಗೋ
ನಿಮ್ಮ ಅರಸನು ಅಂತ ಹೇಳುವಾಗ ಶಿಲುಬೆಗೆ ಹಾಕಿಸು, ಕೊಲ್ಲಿಸು ಎಂಬುದಾಗಿ ಜನರು ಹೋರಾಟ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಇಲ್ಲಿ ಯೇಸು ಸ್ವಾಮಿ ಅರಸುತನ ಎಂಬುದಾಗಿ ಹೇಳುವಾಗ ಸತ್ಯ, ಪ್ರೀತಿ, ಶಾಂತಿಯ ಅರಸನು. ನಾವು ನಮ್ಮ ಸಮಾಜದಲ್ಲಿ ದೇವರ ರಾಜ್ಯ, ದೇವರ ಅರಸುತನ ಎಂಬುದಾಗಿ ಹೇಳುವಾಗ ಅಸತ್ಯದ ವಿರುದ್ಧ ಸತ್ಯ, ಅನ್ಯಾಯದ ವಿರುದ್ಧ ನ್ಯಾಯ ಮಾತ್ರವಲ್ಲದೆ ದೊಡ್ಡ ಗಂದಲ ವಿರುದ್ಧವಾಗಿ ಮೌನಗಳು ಜಯಶಾಲಿಯಾಗುವಂಥ ಇಂಥ ವ್ಯಕ್ತಿತ್ವಗಳಿಗೆ ಬೆಲೆ ಕೊಡುವಂಥ ಕಾರ್ಯಜೀವಿತ ನಮ್ಮದಾಗಬೇಕು. ನಾನು ಒಂದು ಸಣ್ಣ ಸ್ಟೋರಿಯನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಒಂದು ಸಮಾಜದಲ್ಲಿ ಮನುಷ್ಯರನ್ನು ಸ್ಲೇವ್ ಆಗಿ ಟ್ರೀಟ್ ಮಾಡುವಂತಹ ಅಥವಾ ಸ್ಲೇವ್ ಆಗಿ ಅವರನ್ನು ಹರಾಜಾಕುವಂಥ, ಹೇಲಮಾಕುವಂಥ ಪ್ರಕ್ರಿಯೆ ಇಂದಿನ ದಿವಸಗಳಲ್ಲಿ ಸಮಾಜದಲ್ಲಿ ಇದ್ದುದನ್ನು ನಾವು ನೋಡ್ತೀವಿ. ಹೀಗೆ ಆ ಒಂದು ದೇಶದಲ್ಲಿ ಮನುಷ್ಯರನ್ನು ಹೇಲಮಾಕುವಾಗ, ಹರಾಜಾಕುವಾಗ ಅಲ್ಲಿ ಒಬ್ಬ ಸ್ತ್ರೀಯನ್ನು ಹರಾಜಾಗ್ತಾ ಇರ್ತಾರೆ. ಅವಳ ಈಗಾಗಲೇ ಏಜ್ ಕೂಡ ಆಗಿದೆ, ಅವಳಿಗೆ ಇದ್ದಂಥ ಬೆಲೆ ಕೂಡ ಕಡಿಮೆ ಆಗಿದೆ. ಅಂದಿನ ಸಮಾಜದಲ್ಲಿ ಸ್ತ್ರೀಯರನ್ನು ಹೇಗೆ ಉಪಯೋಗಿಸ್ತಿದ್ರು ಅಂತ ನಾವು ನೋಡ್ತೇವೆ. ಮನೆ ಕೆಲಸ ಮಾತ್ರವಲ್ಲದೆ ಬೇರೆ ಬೇರೆ ವಿಷಯಗಳಲ್ಲಿ ಅವರನ್ನು ಎಕ್ಸ್ಪ್ಲಾಯ್ಟ್ ಮಾಡುವಂಥ, ಶೋಷಣೆ ಮಾಡುವಂಥ ಸಮಾಜದಲ್ಲಿ ಅವರಿದ್ದರು. ಹೀಗೆ ಅವಳು ಎಲ್ಲ ತನ್ನ ಶಕ್ತಿಯನ್ನು ಕಳೆದುಕೊಂಡು ಹರಾಜಿಗೆ ನಿಂತುಕೊಳ್ಳುವಾಗ ಅಲ್ಲಿರುವಂತಹ ಹರಾಜಿನ ಸಂದರ್ಭದಲ್ಲಿ ಆಕೆಯ ಬೆಲೆ ಕಡಿಮೆ ಆಗ್ತದೆ. ಯಾರು ಕೂಡ ಆಕೆಯನ್ನು ಕೊಂಡುಕೊಳ್ಳಿಕ್ಕೆ ಬರುವುದಿಲ್ಲ. ಹೀಗೆ ಉಳಿಯದೆ ಬಿಟ್ಟವರನ್ನು ಮತ್ತಷ್ಟು ಶೋಷಿಸುವಂಥ ವ್ಯವಸ್ಥೆ ಅಂದಿನ ಸಮಾಜದಲ್ಲಿತ್ತು. ಆದರೆ ಯಾರೊಬ್ಬ ವ್ಯಕ್ತಿ ಬಂದು ಆ ಸ್ತ್ರೀಯನ್ನು ಕೊಂಡುಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡ್ತಾನೆ. ತನ್ನಲ್ಲಿದ್ದಂತಹ ಹೆಚ್ಚಿನ ಮೊತ್ತವನ್ನು ಕೊಟ್ಟು ಆ ಸ್ತ್ರೀಯನ್ನು ಕೊಂಡುಕೊಂಡ ನಂತರ ಆ ಸ್ತ್ರೀಯನ್ನು ಅವನು ಹೇಳ್ತಾನೆ, ಈಗ ನಿನಗೆ ಬಿಡುಗಡೆ ಆಗಿದೆ, ನೀನು ಹೋಗ್ಬೋದು ಎಂಬುದಾಗಿ. ಸ್ವಲ್ಪ ಹೊತ್ತು ಆ ಸ್ತ್ರೀ ಯೋಚನೆ ಮಾಡ್ತಾಳೆ, ನನ್ನ ತೆಗೆದುಕೊಂಡು ಇವನೇನಾದರೂ ಮತ್ತಷ್ಟು ಶೋಷಣೆ ಕಷ್ಟವನ್ನು ಕೊಡ್ಬೋದು ಎಂಬುದಾಗಿ. ಆದರೆ ಹಾಗೆ ಮಾಡದೆ ಬಿಟ್ಟದ್ದು ಆಕೆಗೆ ಒಂದು ಆಶ್ಚರ್ಯವನ್ನು ಉಂಟು ಮಾಡ್ತದೆ. ಮಾತ್ರವಲ್ಲದೆ ಆ ಸ್ತ್ರೀ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಆ ವ್ಯಕ್ತಿ ಹತ್ರ ಹೇಳ್ತಾರೆ, ಏನಂತ ಹೇಳಿದರೆ, ನಾನು ಎಲ್ಲಿ ಕೂಡ ಹೋಗೋದಿಲ್ಲ, ನಿನ್ನನ್ನು ಹಿಂಬಾಲಿಸ್ತೇನೆ, ನಿನ್ನ ಜೊತೆ ಬರ್ತೇನೆ ಎಂಬುದಾಗಿ. ಯಾಕೆ ಎಂಬುದಾಗಿ ಕೇಳುವಾಗ, ನೀನು ನನ್ನನ್ನು ಈ ದಾಸತ್ವದಿಂದ ಬಿಡುಗಡೆ ಮಾಡಿದ್ದು ಮಾತ್ರವಲ್ಲ, ನೀನು ನನಗೆ ಸ್ವಾತಂತ್ರ್ಯವನ್ನು ಕೂಡ ಕೊಟ್ಟಿದ್ದಿ, ನಾನು ಇಷ್ಟ ಬಂದಾಗಿ ಬದುಕುವಂತ ಬಿಟ್ಟಿದ್ದೆ. ಅದಕ್ಕಾಗಿ ನನಗೆ ಗೊತ್ತುಂಟು ನೀನು ನನ್ನ ಪ್ರೀತಿ ಮಾಡ್ತೀಯ, ನಾನು ನಿನ್ನ ಜೊತೆ ಬರುವುದಾದರೆ ಅಲ್ಲಿ ನಾನು ಸುಖವಾಗಿ ಸಂತೋಷವಾಗಿ ಜೀವಿಸಲಿಕ್ಕೆ ಸಾಧ್ಯ ಎಂಬುದಾಗಿ. ಇವತ್ತು ನಾವು ಕೂಡ ಕ್ರಿಸ್ತನನ್ನು ಸ್ವೀಕರಿಸಿದ್ದೇವೆ ಎಂಬುದಾಗಿ ಹೇಳುವಾಗ ಅಥವಾ ಕ್ರಿಸ್ತನನ್ನು ಹಿಂಬಾಲಿಸ್ತೇವೆ ಎಂಬುದಾಗಿ ಹೇಳುವಾಗ ಮತ್ತೆ ಅದೇ ಪಾಪದ ದಾಸತ್ವದ ಪರಿಸ್ಥಿತಿಯಲ್ಲಿ ಬೀಳದೆ ನಾವು ಯಾವ ಆತನಲ್ಲಿ ಬಿಡುಗಡೆಯನ್ನು, ಸತ್ಯವನ್ನು, ರಕ್ಷಣೆಯನ್ನು ಹೊಂದಿಕೊಂಡಿದ್ದೇವೋ ಆತನನ್ನು ಯಥಾರ್ಥವಾಗಿ ಹಿಂಬಾಲಿಸುವ ಮಾತ್ರವಲ್ಲದೆ ಸಾಮಾನ್ಯ ವ್ಯಕ್ತಿಗಳಾಗಿ ನ್ಯಾಯ, ಸತ್ಯವನ್ನು, ದೇವರ ದೈವಿಕ ಮೌಲ್ಯಗಳನ್ನು ಹರಡುವಂಥ ಪ್ರಜೆಗಳಾಗಿ ರೂಪುಗೊಳ್ಳಿಕ್ಕೆ ದೇವರು ಸಹಾಯ ಮಾಡಲಿ. ಆಮೇನ್. ಪ್ರಾರ್ಥನೆ ಮಾಡುವ. ಕೃಪೆಯುಳ್ಳ ದೇವರೇ, ನಿನ್ನ ಎಲ್ಲ ಆಶೀರ್ವಾದಗಳಿಗಾಗಿ ಸ್ತೋತ್ರವನ್ನು ಹೇಳ್ತೇವೆ. ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರೊಟ್ಟಿಗೆ ಮಾತನಾಡಿದ್ದಿ. ಈ ಸಂದರ್ಭದಲ್ಲಿ ನಿನ್ನ ವಾಕ್ಯವನ್ನು ಕೇಳಿಸಿಕೊಂಡಂಥ ನಾವು ಸಾಮಾನ್ಯ ವ್ಯಕ್ತಿಗಳಾಗಿ ಸತ್ಯವನ್ನು, ನ್ಯಾಯವನ್ನು ಎತ್ತಿ ಹಿಡಿಯುವಂಥ ಪ್ರಜೆಗಳಾಗಲಿಕ್ಕಾಗುವಂತೆ ಸಹಾಯ ಮಾಡು. ಆ ಮೂಲಕ ನಿನ್ನನ್ನು ಅರಸನಾಗಿ ಸ್ವೀಕರಿಸಿ ನಿನ್ನ ರಾಜ್ಯದ ಅಭಿವೃದ್ಧಿಗಾಗಿ ನಾವೆಲ್ಲರೂ ಒಟ್ಟಾಗಿ ಶ್ರಮಿಸುವಂತೆ ನಮ್ಮನ್ನು ನಿನ್ನ ಸೇವೆಯಲ್ಲಿ ಉಪಯೋಗಿಸಿ ಎಂಬುದಾಗಿ ಬೇಡ್ತೇವೆ. ಈ ಒಂದು ದೇವರ ವಾಕ್ಯದ ಸಂದೇಶದಲ್ಲಿ ಪಾಲ್ಗೊಂಡಂತೆ ಎಲ್ಲ ವೀಕ್ಷಕರನ್ನು ಆಶೀರ್ವಾದ ಮಾಡು. ಅವರ ಪ್ರಾರ್ಥನೆಗಳನ್ನು ಕೇಳಿ ನಿನ್ನ ಆತ್ಮನಿಂದ ತುಂಬಿಸಿ ಮುನ್ನಡೆಸಿ ಎಂದು ಈ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನೂ ಒಡೆಯನಾದಂಥ ಯೇಸುವಿನ ನಾಮದಲ್ಲಿ ದೀನತೆಯನ್ನು ಬೇಡಿ ಹೊಂದಿದ್ದೇವೆ. ಆಮೇನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲ.